ಪ್ರಕೃತಿ ಸೌಂದರ್ಯದ ಮಡಿಲಲ್ಲಿರುವ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಬಾಳೂರು ಮೀಸಲು ಅರಣ್ಯ ಪ್ರದೇಶದಲ್ಲಿರುವ ಎತ್ತಿನ ಭುಜ ಬೆಟ್ಟ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿದೆ. ಕಾಡು ಮೇಡುಗಳ ಮಧ್ಯೆ ತಲೆ ಎತ್ತಿರುವ ಬೆಟ್ಟವನ್ನು ನೋಡುವುದೇ ಒಂದು ಸೋಜಿಗ. ಪ್ರವಾಸಿ ತಾಣಗಳ ಸುತ್ತಮುತ್ತಲಿನ ಸೌಂದರ್ಯ ಸವಿಯಲು ಹಾಗೂ ಬೆಟ್ಟಕ್ಕೆ ಚಾರಣ ಕೈಗೊಳ್ಳಲು ಎತ್ತಿನ ಭುಜ ಬೆಟ್ಟ ಸೂಕ್ತ ಸ್ಥಳವಾಗಿದೆ ಎಂದರೂ ತಪ್ಪಾಗಲಾರದು. ಕಣಿವೆ ಪ್ರದೇಶದಲ್ಲಿ ಎತ್ತಿನ ಭುಜದಂತೆಯೇ ಕಾಣುವ ಈ ಬೆಟ್ಟವನ್ನು ನೋಡಲು ನಾಡಿನ ಮೂಲೆ ಮೂಲೆಗಳಿಂದ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ. ಯುವ ಸಮುದಾಯ ಚಾರಣ ಕೈಗೊಳ್ಳಲು ಹೆಚ್ಚಿನ ಆಸಕ್ತಿ ತೋರುತ್ತಿದ್ದಾರೆ. ಜೊತೆಗೆ ಪರಿಸರದ ಸೌಂದರ್ಯವನ್ನು ಆಸ್ವಾದಿಸುತ್ತಿದ್ದಾರೆ. ಸಮುದ್ರ ಮಟ್ಟಕ್ಕಿಂತ 1300 ಮೀಟರ್ ಎತ್ತರದ ಈ ಬೆಟ್ಟದ ಸುತ್ತಮುತ್ತ ಎತ್ತ ನೋಡಿದರೂ ಹಸಿರು ಕಂಗೊಳಿಸುತ್ತದೆ. ಕುಟುಂಬ ಸಮೇತ ಬೆಟ್ಟದ ಸುತ್ತಮುತ್ತ ಪರಿಸರ ಸವಿಯಲು ಆಗಮಿಸಿರುವ ಬೀಳ್ಳೂರು ಗ್ರಾಮದ ಕುಮಾರ್ ಪ್ರವಾಸಿ ತಾಣಗಳಲ್ಲಿ ಇನ್ನಷ್ಟು ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದರೆ ಹೆಚ್ಚು ಅನುಕೂಲ ಎಂದರು. ಇಲ್ಲಿ ಹೊರಗಡೆಯಿಂದ ಬರೋ ಪ್ರೇಕ್ಷಕರಿಗೆ ತುಂಬಾ ಒಂದು ನೋಡಂತ ಜಾಗ ಈ ಶಿಶಿಲ. ಬೆಂಗಳೂರಿನಿಂದ ಆಗಮಿಸಿದ್ದ ರಾಹುಲ್ ದಂಪತಿ ಚಾರಣಕ್ಕೆ ಇದು ಹೇಳಿ ಮಾಡಿಸಿದಂತಹ ಜಾಗವಾಗಿದೆ. ಬೆಟ್ಟದ ಸುತ್ತಮುತ್ತಲಿನ ಪ್ರಕೃತಿ ಸೌಂದರ್ಯ ಕಣ್ತುಂಬಿಕೊಳ್ಳಲು ಅನುಕೂಲವಾಗಿದೆ. ಬೆಟ್ಟದ ಮೇಲೆ ತಂಪಾದ ವಾತಾವರಣ ಮನಸ್ಸಿಗೆ ಆಹ್ಲಾದ ತಂದಿದೆ ಎಂದು ಸಂತಸ ಹಂಚಿಕೊಂಡರು. ಅಂಡ್ ವ್ಯೂ ಮೇಲಿಂದ ತುಂಬಾ ಚೆನ್ನಾಗಿದೆ. ಮೇಲೋದ್ರೆ ವ್ಯೂ ತುಂಬಾ ಡಿಫ್ರೆಂಟ್ ಆಗಿದೆ. ಸೊ ಯು ಕ್ಯಾನ್ ಸಿ ತುಂಬಾ ವ್ಯಾಲೀಸ್ ನೋಡಬಹುದು. ಎಲ್ಲ ತುಂಬಾ ಬ್ಯೂಟಿಫುಲ್ ಆಗಿದೆ. ನಾಡಿನ ಬೇರೆ ಬೇರೆ ಪರಿಸರಾಸಕ್ತ ಧನಂಜಯ್ ಜೀವಳ ಬೆಟ್ಟಕ್ಕೆ ಪ್ರತಿನಿತ್ಯ ಹಾಗೂ ವಾರಾಂತ್ಯಗಳಲ್ಲಿ ಸಹಸ್ರಾರು ಮಂದಿ ಬಂದು ಪ್ರಕೃತಿ ಸೌಂದರ್ಯ ಹಾಗೂ ಜೀವ ವೈವಿಧ್ಯವನ್ನು ಆಸ್ವಾದಿಸುತ್ತಾರೆ. ಚೋಳರ ಕಾಲದಲ್ಲಿ ನಿರ್ಮಿಸಲಾಗಿರುವ ದೇವಾಲಯವೂ ಒಂದಿದೆ. ಇದು ಸಹ ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ. ಪ್ರವಾಸಿ ಮಂದಿರ ನಿರ್ಮಾಣ ಹಾಗೂ ಇತರ ಸೌಲಭ್ಯಗಳನ್ನು ಕಲ್ಪಿಸಿದರೆ ಇನ್ನೂ ಹೆಚ್ಚಿನ ಪ್ರವಾಸಿಗರು ಬರಲು ಸಾಧ್ಯವಾಗುತ್ತದೆ ಎಂದರು. ಒಂದು ಪ್ರವಾಸಿ ಮಂದಿರವನ್ನು ನಿರ್ಮಾಣ ಮಾಡುವಂಥ ಅಗತ್ಯ ಇದೆ. ಹಾಗೆಯೇ ಬರುವಂಥ ಪ್ರವಾಸಿಗರಿಗೆ ಶೌಚವನ್ನು ಪೂರೈಸಿಕೊಳ್ಳಲಿಕ್ಕೆ ಒಂದು ಶೌಚಾಲಯವನ್ನು ಸಹ ವ್ಯವಸ್ಥೆ ಮಾಡುವಂಥ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಜಗನ್ನಾಥ್ ಇತ್ತೀಚಿನ ದಿನಗಳಲ್ಲಿ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಲು ಆರಂಭಿಸಿದ್ದಾರೆ. ಎತ್ತಿನ ಭುಜದ ರೀತಿಯಲ್ಲಿ ಗುಡ್ಡ ಕಾಣುತ್ತಿರುವುದು ನೋಡುಗರಲ್ಲಿ ಕುತೂಹಲ ಮೂಡಿಸುತ್ತದೆ. ಪರಿಸರ ಸಂರಕ್ಷಣೆ ಹಾಗೂ ಪರಿಸರ ಸ್ನೇಹಿ ಪ್ರವಾಸ ತಾಣವಾಗಿ ಅಭಿವೃದ್ಧಿಪಡಿಸಲು ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಎಲ್ಲ ಕಣ್ಣು ತುಂಬಿಸಿಕೊಂಡು ಹೋಗುವಂತ